ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡುತ್ತಿದ್ದಾರೆ. ಬನ್ನಿ ಅವರು ಏನು ಹೇಳ್ತಿದ್ದಾರೆ ನೋಡೋಣ. ಇಬ್ಬರು ಸೇರಿ ತೀರ್ಮಾನ ನನಗೆ ಬೆಂಬಲ ಸೂಚಿಸುವಂತೆ ಬಂದಿರುವಂತಹ ಎಲ್ಲ ನನ್ನ ಕಾಂಗ್ರೆಸ್ನ ಹಿರಿಯ ಮುಖಂಡರುಗಳು ಪ್ರಮುಖರಿಗೆ ಮೊದಲನೇದಾಗಿ ನಮಸ್ಕಾರ. ಅದೇ ರೀತಿ ನಮ್ಮ ಪುಟ್ಟರಾಜಣ್ಣನಿಗೂ ನಮಸ್ಕಾರ, ಶ್ರೀನಿಗೂ ನಮಸ್ಕಾರ, ನಮ್ಮ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ರಮೇಶ್ ಅಣ್ಣರಿಗೂ ನಮಸ್ಕಾರ. ಈಗಾಗಲೇ ಪುಟ್ಟರಾಜಣ್ಣ ಅವರು ಹಲವಾರು ವಿಷಯಗಳು ತಮ್ಮ ಹತ್ರ ಪ್ರಸ್ತಾಪ ಮಾಡಿದ್ದಾರೆ, ತಾವು ಆಲ್ರೆಡಿ ಚರ್ಚೆ ಮಾಡಿದ್ದೀರಿ. ನಾನು ಹೆಚ್ಚಾಗಿ ಏನು ಹೇಳಲಿಕ್ಕೆ ಹೋಗೋದಿಲ್ಲ. 25ನೇ ತಾರೀಕು ಅಂದರೆ ಮುಂದಿನ ಸೋಮವಾರ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ JDS ಪಕ್ಷದ ಕಾರ್ಯಕರ್ತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನನಗೆ ಬೆಂಬಲಿಸಬೇಕು, ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಾ ಎಲ್ಲ ಮಂಡ್ಯ ಜಿಲ್ಲೆಯ ಜನರು ಕೂಡ ಬಂದು ಬೆಂಬಲಿಸಬೇಕು ಅಂತ ಈ ಒಂದು ಸಮಯದಲ್ಲಿ ಕೇಳ್ಕೊಳ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರು ಯಾರ ಬಗ್ಗೆನೂ ತೀರಾ ಪರ್ಸನಲ್ ಆಗಕ್ಕೆ ಹೋಗ್ಬಾರ್ದು ಸರ್, ಪರ್ಸನಲ್ ಆಗಕ್ಕೆ ಹೋಗ್ಬಾರ್ದು. ಅಲ್ಟಿಮೇಟ್ಲಿ ಜನ ತೀರ್ಮಾನ ಮಾಡ್ತಾರೆ, ಜನಗಳ ತೀರ್ಪಿಗೆ ನಾವೆಲ್ಲರೂ ತಲೆ ಬಾಗಬೇಕಾಗುತ್ತೆ. ಸೊ ಈ ತರ ಪರ್ಸನಲ್ ಅಟ್ಯಾಕ್ಸ್ ಯಾರು ಮಾಡೋದು ಒಳ್ಳೇದಲ್ಲ ನನ್ನ ಪ್ರಕಾರ. ನಾವು ಮಾಡಬಾರ್ದು, ಅವರು ಮಾಡಬಾರ್ದು, ಯಾರು ಮಾಡಬಾರ್ದು. ಈಗ ಕಾಂಗ್ರೆಸ್ ಅವರು ಸೆಲೆಕ್ಟೆಡ್ ಮೆಂಬರ್ಸ್ ಮಾತ್ರ ತಗೊಂಡು ಎಲೆಕ್ಷನ್ ಕೋಆಪರೇಟ್ ಮಾಡಿ ಅಂತ ಹೇಳ್ತಾರೆ. ಈಗ ಈವರೆಗೂ ಲಾಸ್ಟ್ ಟೈಮ್ ಇಲ್ಲಿ ವಿಧಾನಸಭೆಯಲ್ಲಿ ನಿಂತು ಸೋತಿದ್ರು, ಅವ್ರ ಬಗ್ಗೆ ಅವ್ರನ್ನ ಕರೆದೂ ಇಲ್ಲ, ಮಾತುವಾಡಿಲ್ಲ ಅನ್ನೋದು ಆರೋಪ ಕೇಳಿ ಬರ್ತಾ ಇದೆ. ಮೈತ್ರಿ ಪಕ್ಷದ ಅಭ್ಯರ್ಥಿ ಸರ್, ನನಗೆ ಜವಾಬ್ದಾರಿ ಇದೆ. ಈಗ ನಮ್ಮ ಸಚಿವರು ಸ್ಪಷ್ಟನೆ ಕೊಟ್ಟರು, ಈಗ ನಮ್ಮ ಸಚಿವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದಕ್ಕೆ ಮೈತ್ರಿ ಪಕ್ಷದ ಅಭ್ಯರ್ಥಿ ನಾನು ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗುವಂತ ಒಂದು ಜವಾಬ್ದಾರಿ ನನಗಿದೆ, ನಾನು ನಡ್ಕೋತೀನಿ. ಆ ವಿಷಯವಾಗೇನು ಪ್ರತಿಕ್ರಿಯಿಸಕ್ಕೆ ಹೋಗೋದು, ಅದು ಅವರ ಅಭಿಪ್ರಾಯ ಅಷ್ಟೇ. ಸರ್, ಈಗ ಸುರೇಶ್ ಗೌಡರು ಸಭೆಯಲ್ಲಿ ಒಂದು ಮಾತು ಹೇಳಿದ್ರು, ಮಂಡ್ಯ ಹಳಿ ಆಗ್ತಾರೆ ಅಂತ. ಅಲ್ಲ, ಯಾವ ಅರ್ಥದಲ್ಲಿ ಹೇಳಿದ್ರು ಗೊತ್ತಿಲ್ಲ, ಬಹುಶಃ ಯಾವ್ದಾದ್ರು ನೋಡಿರ್ಬೋದು ಸುರೇಶ್ ಅಣ್ಣ ಅವರು. ಅಲ್ಲ, ಚುನಾವಣೆಗೋಸ್ಕರ ಮದುವೆ ವಿಚಾರ ಏನಲ್ಲ, ನನಗೋಸ್ಕರ ನಮ್ಮ ತಂದೆ ತಾಯಿ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಹುಡುಕ್ತಾ ಇದಾರೆ ಹೆಣ್ಣ. ಮಂಡ್ಯ ಜಿಲ್ಲೆ ಸಿಕ್ಕಿದ್ರು ಆಗ್ತೀವಿ. ಇಲ್ಲ, ನನಗೆ ಗೊತ್ತಿಲ್ಲ, ಸುರೇಶ್ ಅಣ್ಣನೇ ಕೇಳ್ಬೇಕು. ಖಂಡಿತವಾಗ್ಲೂ ಇಲ್ಲ, ನಾನು ಹಲವಾರು ಬಾರಿ ಪ್ರಸ್ತಾಪ ಮಾಡಿದ್ದೀನಿ. ರಾಜಕಾರಣದಲ್ಲಿ ಇವತ್ತು ನೋಡಿ, ಸಂಬಂಧಗಳನ್ನ ಮುರಿಲಿಕ್ಕೆ ನಾನು ಬಿಡೋದಿಲ್ಲ, ಸಂಬಂಧಗಳಿಗೆ ವ್ಯಾಲ್ಯೂ ಕೊಡ್ತೀನಿ ನಾನು. ಮುಖ್ಯವಾಗಿ ಯಾವುದೇ ಕಾರಣಕ್ಕೂ ಆ ರೀತಿ ಆಗೋದಿಲ್ಲ. ನನ್ನ ಸಹೋದರ, ಅವನು ಸಹೋದರನಾಗೆ ಉಳಿತಾನೆ, ನಾವಿಬ್ರು ಸಹೋದರರಾಗಿರ್ತೀವಿ. ಸರಿ ಸರಿ ಸರ್, ಗೊತ್ತಾಗಿಲ್ಲ, ಅರ್ಥ ಆಗಿಲ್ಲ. ನನಗೆ ಈ ವಿಷಯದ ಬಗ್ಗೆ ಮಾಹಿತಿ ಇಲ್ಲ ಸರ್, ನನಗೆ ಗೊತ್ತಿಲ್ಲ. ಒಂದೇ ಒಂದು ನಿಮಿಷ ನಮ್ಮ ಸಂಪನ್ನಿ ಸರ್ ಮಾತಾಡ್ತಾರೆ. ಈಗ ವೇದಿಕೆ ಮೇಲೆ ಕೂತಿರುವಂತ ಎಲ್ಲ ನಮ್ಮ ನಾಯಕರೊಳಗೆ ಇವತ್ತು ಪತ್ರಿಕಾಗೋಷ್ಠಿಯನ್ನ ಜಂಟಿಯಾಗಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷ ಮತ್ತು JDS ಪಕ್ಷದ ಇದರಲ್ಲಿ ನಾವು ಇವತ್ತು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ. ನಮ್ಮ ಆದೇಶನೂ ಇಷ್ಟೇ, ಹೈಕಮಾಂಡಿನ ಆದೇಶ ಏನಿವತ್ತು ನಾವು ಮೈತ್ರಿ ಧರ್ಮವನ್ನ ಪಾಲಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಕಳಿಸಲಿ ಯಾವ ತರ ನಾವು ಶಿವರಾಮೇಗೌಡರನ್ನ ಗೆಲ್ಲಿಸಿಕೊಂಡಿವಿ, ಅದೇ ರೀತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕೂಡ ಗೆಲ್ಲಿಸ್ಕೋಬೇಕು. ಇದು ಕಾಂಗ್ರೆಸ್ನವರ ಆದೇಶ ಮತ್ತು ಕಾಂಗ್ರೆಸ್ ಪಕ್ಷದ ಆದೇಶದ ಪ್ರಕಾರವಾಗಿ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರುಗಳು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಮತ್ತು 28 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಮತ್ತು JDS ಪಕ್ಷವನ್ನು ಗೆಲ್ಲಿಸಬೇಕು.